ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕಮಿಂಗ್ ವೀಕ್ ಅಲ್ಲಿ ಮೇಷರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ಸೊ ಇದುವರೆಗೂ ನೀವು ನನಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರಬೇಕು ಅಂತಂದ್ರೆ, ಮತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ ಇರೋದಿಲ್ಲ. ಸೊ ಯಾರಿಗೆ ಕನೆಕ್ಟ್ ಆಗುತ್ತೆ ಅವ್ರು ಇದನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬಹುದು. ಓಕೆ, ಹಾಗೆ ನನ್ನ ಇನ್ಸ್ಟಾ ಮತ್ತೆ ಫೇಸ್ಬುಕ್ಕಿಗೂ ಕನೆಕ್ಟ್ ಮಾಡ್ಕೊಳ್ಳಿ. ಎವ್ರಿಡೇ ನಿಮಗೆ ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ. ಹೋಪ್ಸ್ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ನಿಮ್ಮ ಕರಿಯರ್, ರಿಲೇಶನ್ಶಿಪ್ ಮತ್ತೆ ನಿಮ್ಮ ಒಂದು ಗೌರ್ಮೆಂಟ್ ಜಾಬ್, ಏನೇ ಸಮಸ್ಯೆ ಇದ್ರೂ ಕೂಡ ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಹೆಲ್ತ್ ಇಶ್ಯೂಸ್ ಇರ್ಬೋದು, ಯಾಕಂತಂದ್ರೆ ಆಸ್ ಪರ್ ನ್ಯೂಮರಾಲಜಿ ಪ್ರಕಾರನು ನಾವು ಚೆಕ್ ಮಾಡಿ ನಿಮ್ಗೆ ಏನಿರೋದನ್ನ ಹೇಳ್ತೀವಿ. ಓಕೆ, ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಮೇಷರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ನೆಕ್ಸ್ಟ್ ವೀಕ್ ಅಲ್ಲಿ ಏನು ಮಾಡ್ಬೇಕು, ಏನು ಮಾಡಬಾರ್ದು, ಅವರ ಲೈಫ್ ಅಲ್ಲಿ ಆಗ್ತಾ ಇರುವಂತ ಏನು ಏನ್ ನಡೀತಾ ಇದೆ ಮೇನ್ ಆಗಿ ಅದನ್ನ ನೋಡೋಣ. ಓಕೆ, ಸಿಚುವೇಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಂತ ಹೋದ್ರೆ, ಇವಾಗ ನೋಡಿ ಪ್ರೆಸೆಂಟ್ ಸಿಚುವೇಶನ್ ಮೇಷರಾಶಿಯವ್ರಿಗೆ ಏನಿದೆ ಅಂತಂದ್ರೆ, ಕೆಲವೊಂದಿಷ್ಟು ಏರಿಯಾದಲ್ಲಿ ಲೈಕ್ ನೀವು ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದೀರಾ ಅಂತ ಹೇಳ್ಬಹುದು. ಅಂದ್ರೆ ಮೇಲಿಂದ ಮೇಲೆ ನಿಮ್ಗೆ ಕೆಲವೊಂದಿಷ್ಟು ಚಾಲೆಂಜಸ್ ಬರ್ತಾ ಇವೆ, ಹಾಗಾಗಿ ಅಲ್ಲಿ ನೀವು ಸ್ವಲ್ಪ ಬ್ಯುಸಿ ಆಗಿದ್ದೀರಾ. ಮತ್ತೆ ಏನಾದ್ರೂ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ನಾವು ಕರಿಯರ್ ಪ್ರಕಾರ ನೋಡಿದ್ರೆ ಅಲ್ಲಿ ಏನೋ ಸ್ವಲ್ಪ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಸ್ವಲ್ಪ ಕಮ್ಯುನಿಕೇಶನ್ ಅನ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ. ಮತ್ತೆ ಡಿಸಿಷನ್ ಏನ್ ತಗೊಳ್ತೀರಾ ಅದು ಕ್ವಿಕ್ ಆಗಿ ಡಿಸಿಷನ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಬರ್ತಾ ಇದೆ. ಮೇ ಬಿ ಎಲ್ಲಾದ್ರೂ ಟ್ರಾವೆಲಿಂಗ್ ಒಳಗಿರುವಂತದ್ದು ನನ್ಗೆ ಅನಿಸ್ತಾ ಇದೆ, ಎಲ್ಲಾದ್ರೂ ಹೋಗುವಂತದ್ದು ಅಥವಾ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಬೈ ಏರ್, ಅಂದ್ರೆ ಇವಾಗ ಪ್ಲೇನ್ ಬುಕಿಂಗ್ ಆಗಿರ್ಬೋದು, ಈ ರೀತಿ ಏನೋ ಒಂದು ನಡೀತಾ ಇದೆ ಅಂತ ಹೇಳ್ಬೋದು. ಗ್ರೋತ್ ಇದೆ, ಒಟ್ಟಾರೆ ಹೇಳ್ಬೇಕಂತಂದ್ರೆ ನಿಮ್ಮ ಒಂದು ಕರಿಯರ್ ಅಲ್ಲಿ ಗ್ರೋತ್ ಇದೆ, ಆಕ್ಷನ್ ರಿಲೇಟೆಡ್ ಇದೆ, ತುಂಬಾ ಚೆನ್ನಾಗಿ ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಮಾಡಿ ತುಂಬಾ ಚೆನ್ನಾಗಿದೆ. ಆ ರೀತಿ ಏನು ಪ್ರಾಬ್ಲಮ್ ಅಂತ ಇಲ್ಲ. ನಿಮ್ಮ ಒಂದು ಎನರ್ಜಿಯನ್ನ ಚೆಕ್ ಮಾಡಿದ್ರೆ ಮೂಮೆಂಟ್ ಇದೆ. ಹಾಗಿದ್ರೆ ನಿಮ್ಮ ಒಂದು ಫೀಲಿಂಗ್ಸ್, ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ನೋಡಿದ್ರೆ ಏನ್ ಬರ್ತಾ ಇದೆ? ಓಕೆ, ತುಂಬಾ ಚೆನ್ನಾಗಿರುವಂತ ಫೀಲಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಹುದು. ಒಂದು ಹ್ಯಾಪಿನೆಸ್ ಇದೆ. ಮತ್ತೆ ಇಷ್ಟೇ ಅಲ್ಲ, 10 ಆಫ್ ಕಪ್ಸ್ ಬರ್ತಾ ಇದೆ. 10 ಆಫ್ ಕಪ್ಸ್ ಇಟ್ ಮೀನ್ಸ್ ಏನಾದ್ರೂ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಲೈಕ್ ಬೇಬಿ ಪ್ಲಾನ್ ಮಾಡುವಂತದ್ದು, ಅಥವಾ ರಿಲೇಶನ್ಶಿಪ್ ಅಲ್ಲಿರೋರ್ಗೆ ಏನಾದ್ರೂ ಮುಂದೆ ಮದುವೆ ಬಗ್ಗೆ ಅಥವಾ ಎಂಗೇಜ್ಮೆಂಟ್ ಬಗ್ಗೆ, ಅಂದ್ರೆ ರಿಲೇಶನ್ಶಿಪ್ ಅನ್ನ ಇನ್ನೂ ಚೆನ್ನಾಗಿ ನೀವು ಅದರಲ್ಲಿ ಯಾವ ರೀತಿಯಾಗಿ ಕಮಿಟ್ಮೆಂಟ್ ಕೊಡ್ಬೇಕು, ತುಂಬಾ ಹ್ಯಾಪಿ ಆಗಿರುವಂತ ಒಂದು ಮೂಮೆಂಟ್ ಅಂತ ಹೇಳ್ಬಹುದು. ಅಂದ್ರೆ ಆ ರೀತಿ ಫೀಲಿಂಗ್ ಇದೆ ನಿಮ್ಗೆ, ಈ ರೀತಿ ನಾನು ಪ್ಲಾನ್ ಮಾಡ್ಬೇಕು. ಈಗ ನೋಡಿ ಕೆಲವೊಂದಿಷ್ಟು ಜನ ಯಾವ ರೀತಿ ಪ್ಲಾನ್ ಮಾಡ್ಕೋತಾರೆ, ಇದೇ ವರ್ಷ ಈ ರೀತಿ, ಅಂದ್ರೆ ಕೆಲವೊಂದಿಷ್ಟು ಅವರು ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಂಡಿರ್ತಾರೆ. ಲೈಕ್ ಈ ವರ್ಷದಲ್ಲಿ ನಾನು ಈ ಮನೆ ಖರೀದಿ ಮಾಡ್ಬೇಕು, ಜಾಗ ತಗೋಬೇಕು, ಅಥವಾ ಏನಾದ್ರು ವೆಹಿಕಲ್ ಪರ್ಚೇಸ್ ಮಾಡ್ಬೇಕು, ಸೊ ಆ ಟೈಮಲ್ಲಿ ಮದುವೆ ಡಿಸೈಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಆಗ್ತಾ ಇರುವಂತದ್ದು ನೀವೇನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಾ ಅಕ್ಯುರೇಟ್ ಆಗಿ ಅದು ಇವಾಗ ಆಗ್ತಾ ಇರೋದು, ಅಂದ್ರೆ ಇವಾಗ ಅಪ್ಕಮಿಂಗ್ ಅಲ್ಲಿ ಅದು ನಡಿಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅದು ನೀವು ಪ್ಲಾನಿಂಗ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಸ್ಟೆಬಿಲಿಟಿ ಬರ್ತಾ ಇದೆ, ಸೆಕ್ಯೂರ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ಅಂತ ಹೇಳ್ಬಹುದು. ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇದೆ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ, ಚೆನ್ನಾಗಿದೆ. ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತೀರಾ ಅನ್ನುವಂಥದ್ದು, ಥಿಂಕ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ಒಂದು ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ ನೋಡಿ. ಎನರ್ಜಿಯನ್ನ ಡೆಫಿನೆಟ್ ಆಗಿ ಕ್ಲೇಮ್ ಮಾಡಿ ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ಸ್ ನನಗೆ ಬಂದಿದೆ ಮೇಷರಾಶಿ ಅವರ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಖಂಡಿತ ಎನರ್ಜಿ ಎಕ್ಸ್ಚೇಂಜಿಂಗ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ. ಹಾಗಾಗಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ನಿಮ್ಗೆ ರೀಡಿಂಗ್ ಎಲ್ಲ ಬರುತ್ತೆ ಅಂತ ಹೇಳ್ಬಹುದು. ಮತ್ತೆ ಯಾರಿಗೆ ರೆಸೊನೇಟ್ ಆಗುತ್ತೆ ನೋಡಿ, ಎಲ್ರಿಗೂ ಆಗ್ಬೇಕಂತ ಇರೋದಿಲ್ಲ. ಫಸ್ಟ್ನೇ ನಾನು ಹೇಳಿದೆ ನಿಮ್ಗೆ, ಎಲ್ರಿಗೂ ಆಗ್ಬೇಕಂತ ಇರೋದಿಲ್ಲ. ಯಾರಿಗೆ ಆಗುತ್ತೆ ಅವರು ತುಂಬಾ ಪಾಸಿಟಿವ್ ಆಗಿ ತಗೊಳ್ಳಿ. ಇವನ್ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಪಾಸಿಟಿವ್ ಆಗಿ ತಗೊಳ್ಳಿ. ಓಕೆ, ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೆಗೆಟಿವ್ ಕಮೆಂಟ್ಸ್ ಏನ್ ಮಾಡ್ತೀರಾ, ನೆಗೆಟಿವಿಟಿ ಕಡೆ ಏನ್ ಹೋಗ್ತೀರಾ, ಒಂದ್ ಸಿಂಗಲ್ ಥಾಟ್ ನೀವೇನಾದ್ರೂ ನೆಗೆಟಿವಿಟಿ ನಿಮ್ ಮೈಂಡ್ ಅಲ್ಲಿ ಹಾಕೊಂಡ್ರೆ, ಸೊ ಓವರ್ ಆಲ್ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ಬಹುದು. ಹಾಗಾಗಿ
ಏನ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅದು ಇವಾಗ ಫುಲ್ಫಿಲ್ಮೆಂಟ್. ಅದೇ ರೀತಿ ನಿಮ್ಮ ಒಂದು ಪಾರ್ಟ್ನರ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಪಾರ್ಟ್ನರ್ ವಿಶ್ ಕೂಡ ಇವಾಗ ಫುಲ್ಫಿಲ್ಮೆಂಟ್ ಕಡೆ ಇದೆ ಅಂತ ಹೇಳ್ಬೋದು. 9 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನಿಮ್ದು ಬರ್ತಾ ಇರುವಂತದ್ದು 10 ಆಫ್ ಕಪ್ಸ್, ಅವ್ರಿಗೆ ಬರ್ತಾ ಇರುವಂತದ್ದು 9 ಆಫ್ ಕಪ್ಸ್. ಇಟ್ ಮೀನ್ಸ್ ಅವ್ರು ಏನ್ ವಿಶ್ ಮಾಡ್ಕೊಂಡಿದ್ರು, ಮೇ ಬಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ರು, ಲೈಕ್ ಒಂದು ಫ್ಯಾಮಿಲಿಯನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನುವಂಥದ್ದು, ಅಥವಾ ಏನಾದ್ರೂ ಮ್ಯಾರಿಡ್ ಕಪಲ್ಸ್ ಇದ್ರೆ ನೀವೇನಾದ್ರೂ ಪ್ಲಾನ್ ಬೇಬಿ ಪ್ಲಾನ್ ಏನಾದ್ರೂ ಮಾಡಿರುವಂತದ್ದು, ಅದು ಇವಾಗ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತ ಒಂದು ಸಮಯ. ಈ ಒಂದು ವಾರದಲ್ಲಿ ನೀವು ಇದನ್ನ ಪ್ಲಾನಿಂಗ್ ಮಾಡ್ಕೋತೀರಾ ಖಂಡಿತ ಅಂತ ಹೇಳ್ಬೋದು. ಮತ್ತೆ ಏನ್ ಕಮಿಟ್ಮೆಂಟ್ ಕೊಟ್ಟಿದ್ದೀರಾ, ಒಂದು ಕಮಿಟ್ಮೆಂಟ್ ಅನ್ನ ಪೂರ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಅವರು ಪೂರ್ತಿ ಮಾಡ್ತಾ ಇದ್ದಾರೆ. ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಕೆಲವೊಂದಿಷ್ಟು ಅಚೀವ್ಮೆಂಟ್ಸ್ ಕೂಡ ಆಗಿದೆ ಅಂತ ನಾನು ಅನ್ಕೋತೀನಿ. ಮೇ ಬಿ ಅವ್ರೇನಾದ್ರೂ ಕರಿಯರ್ ಅಲ್ಲಿ ಇದ್ರೆ ಅವರ ಕರಿಯರ್ ಥ್ರೂ ಏನಾದ್ರೂ ಒಂದು ಅಚೀವ್ಮೆಂಟ್ ಆಗಿರುವಂತದ್ದು. ಓಕೆ, ಮತ್ತೆ ಒಂದು ರೆಕಗ್ನೈಸೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅವರಲ್ಲಿ ಅಂತ. ತುಂಬಾ ಕಾನ್ಶಿಯಸ್ ಆಗಿದ್ದಾರೆ, ತುಂಬಾ ಪೀಸ್ ಅಲ್ಲಿ ಇದ್ದಾರೆ, ತುಂಬಾ ಹ್ಯಾಪಿಯನ್ನ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಇವಾಗ ತುಂಬಾ ಒಂದು ಸೆಕ್ಯೂರ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲಾನು ಇದೆ ಅಂತ ಹೇಳಿ. ಓಕೆ, ಈ ಒಂದು ರೀಡಿಂಗ್ ಬರ್ತಾ ಇದೆ. ಮತ್ತೆ ಮುಂದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನೋಡಿ, ಇಲ್ಲಿ ಇನ್ನೊಂದ್ ಏನಂತಂದ್ರೆ ತೊಂದ್ರೆ ಅಂತ ಏನು ಇರೋದಿಲ್ಲ. ಸ್ವಲ್ಪ ಏನ್ ಮಾಡ್ಬೇಕು ಅಂತಂದ್ರೆ, ಲಕ್ಸುರಿ ಇದೆ, ಎಲ್ಲಾನು ಇದೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಕೂಡ ಮಾಡ್ತೀರಾ. ಒಂದೇನಂತಂದ್ರೆ ನಿಮ್ಮ ಪಾರ್ಟ್ನರ್ ಏನಿದಾರಲ್ವಾ, ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಕರಿಯರ್ ಅಲ್ಲಿ, ಮತ್ತೆ ಸ್ಟೇಬಲ್ಡ್ ಆಗಿದ್ದಾರೆ. ಇಲ್ಲಿ ಪಾರ್ಟ್ನರ್ ಅಂತಂದ್ರೆ ನೋಡಿ, ಜೆಂಡರ್ ವೈಸ್ ನೀವು ಇದನ್ನ ತಗೊಳ್ಳಿ. ಯಾವ ರೀತಿ ನೀವು ಮೇಲ್ ಆಗಿದ್ರೆ ಫಿಮೇಲ್ ವೈಸ್, ಫಿಮೇಲ್ ಆಗಿದ್ರೆ ಮೇಲ್ ವೈಸ್, ಇದನ್ನ ತಗೊಳ್ಳಿ. ಇಲ್ಲಿ ನಾನೇನ್ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಸ್ವಲ್ಪ ಫೋಕಸ್ ಏನಿರುತ್ತೆ, ಓವರ್ ಆಲ್ ಫೋಕಸ್ ಅದು ಫೈನಾನ್ಸ್ ಮತ್ತೆ ಕರಿಯರ್ ಮೇಲೆ ಇರುತ್ತೆ. ನಿಮ್ಮಿಬ್ಬರದು ಕೂಡ ನಾನು ಹೇಳ್ತಾ ಇರುವಂತದ್ದು. ಓಕೆ, ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ದು ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಯಾಕೆ ಇಂಡಿಕೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಬರ್ತಾ ಇದೆ ಕಾರ್ಡ್ ಅಲ್ಲಿ. ಹಾಗಾಗಿ ಸ್ವಲ್ಪ ನೀವ್ ಏನ್ ಮಾಡ್ಬೇಕು, ಹಾಗಿದ್ರೆ ಕರಿಯರ್ ಫೋಕಸ್ಡ್ ಇರ್ತಾರೆ ಅಂತ ಹೇಳಿ ಎಲ್ಲಾದ್ರೂ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಏನಾದ್ರೂ ಬೇಜಾರಂತ ಅನಿಸ್ಬಹುದು ಅಂತ ಹೇಳಿ ನಾನು ಅನ್ಕೋತೀನಿ. ಆ ರೀತಿ ಏನು ಇಲ್ಲ. ಆದ್ರೂ ಕೂಡ ಕೆಲವೊಂದ್ಸಾರಿ ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಆ ರೀತಿ ಅಷ್ಟು ಮಟ್ಟದೇನು ನನಗೆ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ಕಮ್ಯುನಿಕೇಶನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗುವಂತದ್ದು, ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ನಿಮ್ಗೆ ಅನಿಸ್ಬೋದು ಸ್ವಲ್ಪ ಸೆಲ್ಫಿಶ್ ಇದಾರೇನೋ ಅಂತ ಹೇಳಿ, ಜಲಸ್ ಮಾಡ್ಕೊಳ್ಳುವಂಥದ್ದು, ನನಗೆ ಟೈಮ್ ಕೊಡ್ತಾ ಇಲ್ಲ ಅನ್ನುವಂಥದ್ದು, ಸ್ವಲ್ಪ ಮಟೀರಿಯಲಿಸ್ಟಿಕ್ ಇದ್ದಾರೆ, ಅಂದ್ರೆ ಏನಾದ್ರೂ ತಗೋಬೇಕು ಮಾಡ್ಬೇಕು ಅನ್ನುವಂಥದ್ದು. ಅಫ್ಕೋರ್ಸ್ ಇವಾಗ ನೋಡಿ, ಅವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಫ್ಯಾಮಿಲಿ ಪ್ಲಾನ್ ಅಂತಂದ್ರೆ ಏನಾದ್ರೂ ಪ್ಲಾನಿಂಗ್ಸ್ ಇದ್ದೇ ಇರುತ್ತೆ. ಇದೇ ರೀತಿಯಾಗಿ ಮನೆ ಇರ್ಬೇಕು, ಇದೇ ರೀತಿಯಾಗಿ ಕೆಲವೊಂದಿಷ್ಟು ಸೆಟಪ್ ಮಾಡ್ಕೋಬೇಕು ಅಂತ ಹೇಳಿ, ಅದ್ರ ಬಗ್ಗೆ ಅವ್ರು ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಅವರ ಒಂದು ಫ್ರೀಡಮ್ ಅನ್ನ ಕೊಡಿ, ಅವ್ರಿಗೆ ಮಾಡ್ಲಿಕ್ಕೆ ಬಿಡಿ. ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಅಗೇನ್ ಇಲ್ಲಿ ಬರ್ತಾ ಇರುವಂತದ್ದು ಕಮ್ಯುನಿಕೇಶನ್ ಬರ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಕರಿಯರ್ ಓರಿಯೆಂಟೆಡ್ ಆಗಿರ್ತೀರಾ ಇಬ್ರು ಕೂಡ, ಪ್ರಾಬ್ಲಮ್ ಅಂತ ಏನು ಇರೋದಿಲ್ಲ. ಲಾಂಗ್ ಟರ್ಮ್ ರಿಲೇಶನ್ಶಿಪ್ ತುಂಬಾ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ಕೊಂಡು ಹೋಗ್ತೀರಾ. ರಿಯಲೈಸೇಷನ್ ಇರಬಹುದು. ಸ್ವಲ್ಪ ಈಗೋ ಪ್ರಾಬ್ಲಮ್, ನಾನು ಹೇಳಿದ್ನಲ್ವಾ, ಈಗೋ ಪ್ರಾಬ್ಲಮ್, ಈಗೋ ಹಿಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೆಲ್ಫ್ ಫೋಕಸ್ಡ್ ಆಗಿರೋ ಕಾರಣ ನಿಮ್ಗೆ ಅನಿಸ್ಬಹುದು ಈಗೋ ಸ್ಟಿಕ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಆ ರೀತಿ ಏನು ಇರೋದಿಲ್ಲ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಅವರು ಕೂಡ ಏನೋ ಒಂದು ಪ್ಲಾನಿಂಗ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳಿನೇ ನಾನು ಅನ್ನುವಂಥದ್ದು. ಅವರು ಲೈಫ್ ಅನ್ನ ಯಾವ ರೀತಿ ಲೀಡ್ ಮಾಡ್ಬೇಕು, ಅವ್ರದ್ದು ಒಂದು ಕನಸು ಇರುತ್ತಲ್ಲೋ, ಹಾಗಾಗಿ ಅವ್ರೇನೋ ಒಂದು ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಲಿಕ್ಕೆ ಬಿಟ್ಬಿಡಿ. ಓಕೆ, ಹಾಗಿದ್ರೆ ಏನ್ ಮಾಡ್ಬಾರ್ದು, ಯೂನಿವರ್ಸ್ ಗೈಡೆನ್ಸ್ ಏನ್ ಕೊಡ್ತಾ ಇದೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಿಮ್ಮ ಪರ್ಪಸ್ ಏನಿದೆ, ನೀವು ಲೈಫ್ ಅಲ್ಲಿ ಕೂಡಿರುವಂತ ಪರ್ಪಸ್ ಏನಿದೆ, ಅದನ್ನ ನೀವು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಿ. ಆಪ್ಷನ್ಸ್ ಬೇರೆ ಬೇರೆ ಇದೆ ಅಂತ ಹೇಳಿ ಏನೇನೋ ಮೈಂಡ್ ಅಲ್ಲಿ ತಗೊಂಡ್ ಬರ್ಲಿಕ್ಕೆ ಹೋಗ್ಬೇಡಿ. ಕನ್ಫ್ಯೂಷನ್ಸ್ ಬೇಡ, ಡಿಸ್ಟ್ರಾಕ್ಷನ್ಸ್ ಬೇಡ, ಕ್ಲಾರಿಟಿ ಇರ್ಲಿ. ಫ್ಲರ್ಟಿ ನೇಚರ್ ಅನ್ನ ಅವಾಯ್ಡ್ ಮಾಡಿ. ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿ ಅನಿಸ್ಬಹುದು. ಅದೇ ಹೇಳಿದ್ನಲ್ವಾ, ಜಲಸ್ ಆಗುವಂತದ್ದು. ಅಫ್ಕೋರ್ಸ್ ಅವರು ಎಲ್ಲಾದ್ರೂ ಒಂದು ಜಾಬ್ ಕರಿಯರ್ ಅಲ್ಲಿ ಇದ್ದಾರೆ ಅಂತಂದ್ರೆ, ಅವರ ಸುತ್ತಮುತ್ತ ಇರುವಂತ ಜನಗಳನ್ನ ನೋಡಿದಾಗ ನಿಮ್ಗೆ ಅನಿಸ್ಬಹುದು ಜಲಸ್ ಆಗುವಂತದ್ದು ಕಾಮನ್ ಆಗಿದೆ. ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಆಗಿ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಇಷ್ಟಾದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಓಕೆ, ತುಂಬಾ ಚೆನ್ನಾಗಿದೆ. ಡೆಫಿನೆಟ್ ಆಗಿ ಹೇಳ್ತೀನಿ, ಇದನ್ನ ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ. ಐ ಆಮ್ ಬ್ಲೆಸ್ಡ್ ಅಂತ ಹೇಳಿ ಒಂದು ಎನರ್ಜಿ ಕ್ಲೇಮ್ ಮಾಡ್ಕೊಂಡು ಎನರ್ಜಿ ಎಕ್ಸ್ಚೇಂಜಿಂಗ್ ಅನ್ನ ಮಾಡ್ಕೊಳ್ಳಿ. ಓಕೆ, ಸೊ ಡೀಟೇಲ್ ರೀಡಿಂಗ್ ಆಪ್ಷನ್ಸ್ ನನ್ನ ಒಂದು ಮೊಬೈಲ್ ನಂಬರ್, ಡೀಟೇಲ್ ರೀಡಿಂಗ್ ಅಂತಂದ್ರೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನನ್ನ ಜೊತೆಗೆ ಕನ್ಸಲ್ಟ್ ಮಾಡಬಹುದು. ಓಕೆನಾ? ಸೊ ಫ್ರೆಂಡ್ಸ್, ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ